ನೋಡಿ guys, ಇಲ್ಲಿ ನಾವು ಟ್ರೇಡ್ ಎಂಟರ್ ಆಗಿದ್ದೀವಿ ಒಂದು ಕಾಲ್ ಸೈಡ್. ನಿಮಗೆ ಬ್ಯಾಂಕ್ ನಿಫ್ಟಿ ಫುಲ್ ಬೇರಿಶ್ ಇದೆ ಸರ್, ಸೆಕೆಂಡ್ ಕ್ಯಾಂಡಲ್ ಇಂದ ಕಂಪ್ಲೀಟ್ ಬೇರಿಶ್ ಇದೆ, ಡೇ ಓಪನಿಂಗ್ ಮಾಡಿದೆ ಕಂಟಿನ್ಯೂಸ್ಲಿ. ಆದ್ರೂ ಕೂಡ ನೀವು ಯಾಕೆ ಲಾಂಗ್ ಸೈಡ್ ನಲ್ಲಿ ಪೊಸಿಷನ್ ಮಾಡ್ತಾ ಇದೀರಾ ಇದನ್ನ ಕೂಡ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ಹಿಯರ್ ವಿ ಆರ್ ಗೋಯಿಂಗ್ ಅಗೇನ್ಸ್ಟ್ ದ ಟ್ರೆಂಡ್ ಅಂಡ್ ಅಗೇನ್ಸ್ಟ್ ದ ಟ್ರೆಂಡ್ ಹೋಗುವಂತ ಕಾನ್ಫಿಡೆನ್ಸ್ ನನಗೆ ಏನಿದೆ, ದಟ್ ಇಸ್ ಬಿಕಾಸ್ ಆಫ್ ಮೈ ಇಂಡಿಕೇಟರ್ ಸಿಗ್ನಲ್ ನನಗೆ ಕೊಡಿದೆ ಬೈ ಅಂತ ನಾನು ಸಿಂಪ್ಲಿ ಬೈ ಮಾಡ್ತೀನಿ ಅಷ್ಟೇ. ನನಗೆ ಜಾಸ್ತಿ ತಲೆಗೆಡಿಸುವಂತ ಅವಶ್ಯಕತೆ ಇಲ್ಲ. ಒಂದು ದಿವಸದಿಂದ ನನಗೆ ಕೂತ್ಕೊಂಡು ಲೈನ್ ಆಗುವಂತ ಅವಶ್ಯಕತೆ ಇಲ್ಲ. ನನಗೆ ಬಾಕಿ ಥಿಂಗ್ಸ್ ಎಲ್ಲ ನೋಡುವಂತ ಅವಶ್ಯಕತೆ ಇಲ್ಲ. ಇಲ್ಲ ICICI ಇದೆಲ್ಲ ನೋಡುವಂತ ಯಾವುದೇ ಅವಶ್ಯಕತೆ ಇಲ್ಲ. ನಾನು ಇಂಡಿಕೇಟರ್ ಬೈ ಅಂತ ಬೈ ಮಾಡ್ತೀನಿ, ಸೆಲ್ ಅಂತ ಸೆಲ್ ಮಾಡ್ತೀನಿ ಅಷ್ಟೇ. ನನಗೆ ಏನು ಬಾಕಿ ಕೆಲಸ ಇಲ್ಲ. ಎನಿವೇಸ್, ಸೊ ಇಲ್ಲಿ ನಾವು ನೋಡಬಹುದು ಇಲ್ಲಿ ಮಾರ್ಕೆಟ್ ಏನಾಗ್ತಿದೆ, ಇಲ್ಲಿ ಓಪನಿಂಗ್ ಆಗಿದೆ, ಸದ್ಯಕ್ಕೆ ಪ್ರಾಫಿಟ್ ನಡೀತಿಲ್ಲ. ಲೆಟ್ಸ್ ಸಿ ವಾಟ್ ವಿಲ್ ಹ್ಯಾಪನ್. ಅಂಡ್ ಸ್ವಲ್ಪ ನಾವು ಮುಂದೆ ಹೋಗ್ತಿದ್ರೆ ಹಿಂಗೆ ಕಾಣಿಸುತ್ತೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಓಕೆ, ಚೂರಲ್ಲಿ ಪ್ರಾಫಿಟ್ ರನ್ ಆಗ್ತಿದೆ. ಆಲ್ರೈಟ್ ಗೈಸ್, ಇವಾಗ ಒಂದು 6 ಕ್ಯಾಂಡಲ್ಸ್ ಹತ್ರ ಏನೋ ಫಾರ್ಮೇಷನ್ ಆಗಿದೆ. ಇವಾಗ ನಮ್ಮ ಫೇವರ್ನಲ್ಲಿ ಇದೆ, ರೈಟ್? ಅದು ತುಂಬಾ ಇಂಪಾರ್ಟೆಂಟ್. ನಮ್ಮ ಫೇವರ್ನಲ್ಲಿ ಇದೆ, ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಲೆಟ್ಸ್ ಸಿ ವಾಟ್ ಇಸ್ ಗೋನಾ ಹ್ಯಾಪನ್. ಆಲ್ರೈಟ್, ಒಂದು ದೊಡ್ಡ ಗ್ರೀನ್ ಕ್ಯಾಂಡಲ್, ರೆಡ್ ಕ್ಯಾಂಡಲ್ ಇಲ್ಲಿ ಬಂದಿದೆ. ಬಟ್ ನಾವು ನಮ್ಮ ಟ್ರೆಂಡಿಗೆ ಸ್ಟಿಕ್ ಆನ್ ಆಗಿರೋಣ. ಲೆಟ್ಸ್ ಸಿ. ಆಲ್ರೈಟ್ ಗೈಸ್, ಇಲ್ಲಿ ಆಲ್ಮೋಸ್ಟ್ ನಮಗೆ ಇಲ್ಲಿ ಟಾರ್ಗೆಟ್ ಹಿಟ್ ಆಗುವಂಥ ಪರಿಸ್ಥಿತಿ ಇದೆ. ನೋಡ್ಬೋದು ಇಲ್ಲಿ. ಸೊ ನಿಮ್ಗೆ ಏನಿಸುತ್ತೆ, ಪ್ರಾಫಿಟ್ ಹಿಟ್ ಆಗುತ್ತಾ, ಹಿಟ್ ಆಗಲ್ವಾ? ಲೆಟ್ ಮೀ ನೋ. ಓಕೆ, ಸ್ವಲ್ಪ ನಾನು ಇನ್ಕ್ರೀಸ್ ಕೂಡ ಮಾಡ್ತೀನಿ ಪ್ರಾಫಿಟ್ನ. ಓಕೆ, 130 ಪಾಯಿಂಟ್ ಹಿಡಿಯೋಕ್ಕೆ ನನಗೇನು ರಾಕೆಟ್ ಸೈನ್ಸ್ ಮಾಡುವಂಥ ಅವಶ್ಯಕತೆ ಇರಲಿಲ್ಲ. 130 ಪಾಯಿಂಟ್ ನಾನು ಟೋಟಲ್ ಆಗಿ ಹೇಗೆ ಕ್ಯಾಪ್ಚರ್ ಮಾಡಿದೆ, ಲೆಟ್ ಮೀ ಟೆಲ್ ಯು. ಓಕೆ, ಇಟ್ಸ್ ವೆರಿ ಸಿಂಪಲ್. ಜಾಸ್ತಿ ಅಡ್ವಾನ್ಸ್ ಟಾಪಿಕ್ ಏನಿಲ್ಲ. ನಾನು ಇಂಡಿಕೇಟರ್ ಯೂಸ್ ಮಾಡಿದೆ ಅಷ್ಟೇ. ಸಿಂಪಲ್, ನಾನು ಇಲ್ಲಿ ಹಾಕ್ಕೊಂಡೆ ನನ್ನ ಮನೋಜ್ ನಾಯಕ ಟಾಪ್ ಟಿ ಇಂಡಿಕೇಟರ್. ಸೊ ಇದು ನನಗೆ ಬೇಸಿಕ್ ಒಂದು ಟ್ರೆಂಡ್ ಹೇಳ್ಬಿಡ್ತು ಸರ್, ಲಾಂಗ್ ಟರ್ಮ್ ಟ್ರೆಂಡ್ ಹೇಗಿದೆ ಅಂತ. ಲಾಂಗ್ ಟರ್ಮ್ ಇನ್ ದ ಸೆನ್ಸ್ ಕಂಪೇರ್ಡ್ ಟು ದ ಪೀರಿಯಡ್ಸ್ ಆಫ್ ಇಟ್. ಓಕೆ, ಸೊ ಇಲ್ಲಿಗೆ ನಾನೇನು ನೋಡ್ತಾ ಇದ್ದೀನಿ ಸರ್, ಇಲ್ಲಿಗೆ ಹೋದಾಗ ಇಲ್ಲಿ ಈ ಕ್ಯಾಂಡಲ್ ಬಂದಾಗ ಇಲ್ಲಿ ಗ್ರೀನ್ ಕಲರ್ ಝೋನಿಗೆ ಎಂಟರ್ ಆಯಿತು. ದಟ್ ಮೀನ್ಸ್ ಮಾರ್ಕೆಟ್ ಬುಲಿಶ್ ಇದೆ. ಓಕೆ, ಬುಲಿಶ್ ಕಡೆಗೆ ಎಂಟರ್ ಆಗೋಯಿತು. ಓಕೆ, ದಿಸ್ ಇಸ್ ಒನ್ ಕನ್ಫರ್ಮೇಷನ್ ಆಗೋಯಿತು. ನಾನು ಗ್ರೇಟ್ 8 ಕೂಡ ಹಾಕೊಂಡೆ. ಅದಾದಮೇಲೆ ಈ ಗ್ರೇಟ್ 8ನಲ್ಲಿ ಕೂಡ ನನಗೆ ಗ್ರೀನಲ್ಲೇ ಇತ್ತು ನನ್ನ ಲೈನ್, ನೀವು ನೋಡ್ಬೋದು ಗ್ರೀನಲ್ಲಿದೆ. ಸೊ ಇದು ಕೂಡ ಒಂದು ಕನ್ಫರ್ಮೇಷನ್ ಆಗೋಯಿತು, ಮಾರ್ಕೆಟ್ ಬುಲಿಶಲ್ಲೇ ಇದೆ ಅಂತ. ಬರೀ ಇವೆರಡು ಇಂಡಿಕೇಟರ್ ನಾನು ಇವತ್ತು ನೋಡಿಕೊಂಡು ನಾನು ಟ್ರೇಡ್ ಮಾಡಿದ್ದು. ಸೊ ಸಿಂಪಲ್, ಇಲ್ಲಿಗೆ ನನಗೆ ಟ್ರೇಡ್ ಬಂತು. ನಾನು ಇದನ್ನೇ ಸ್ವಲ್ಪ ಇದೇ ಕ್ಯಾಂಡಲ್ಲನ್ನು ನಾನು ಸ್ಟಾಪ್ ಲಾಸ್ ಇಟ್ಕೊಂಡೆ. 40 ಪಾಯಿಂಟ್ಸ್ ನಾನು ನಿಮಗೆ ಹೇಳ್ತಿದ್ದೆ ವಿಡಿಯೋದಲ್ಲಿ. ಆ್ಯಂಡ್ ಇಲ್ಲಿ ನಾನು ನನ್ನ ಟಾರ್ಗೆಟ್ ಇಟ್ಕೊಂಡೆ. ಯಾವಾಗ ಸರ್ ಟಾರ್ಗೆಟ್, ಮಾರ್ಕೆಟ್ ಇಲ್ಲಿವರೆಗೂ ಕೂಡ ಹೋಯಿತು, ಬಟ್ ಲೈನ್ ಚೇಂಜ್ ಆಗಿದ್ದು ಇಲ್ಲಿ ಅಲ್ವಾ. ಸೊ ನಾನೇನು ಮಾಡಿದೆ, ಇಲ್ಲಿಗೆ ಚೂರು ಕೆಳಗಡೆ ಬಂದೆ, ಎಕ್ಸಿಟ್ ಆಗೋದೆ. ಗ್ರೀಡಿನೆಸ್ ಏನು ಇಟ್ಕೊಳ್ಳಿಲ್ಲ ನಾನು. ಕಂಪ್ಲೀಟ್ ಬಾಟಮಲ್ಲಿ ಎಂಟ್ರಿ, ಟಾಪಲ್ಲಿ ಎಕ್ಸಿಟ್ ಆ ಥರ ಏನೂ ಮಾಡಿಲ್ಲ. ಕ್ಲೀನಾಗಿ ಒಂದು ಒಳ್ಳೆ ಪಾರ್ಟ್ನ ಕ್ಯಾಪ್ಚರ್ ಮಾಡ್ಕೊಂಡು 1:3 ಇದು 40 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇಟ್ಕೊಂಡು ನಾನು 130-140 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ತಿದ್ದೀನಿ. ದಟ್ ಈಸ್ 1:3 ಈ ಟ್ರೇಡ್ನ ಕ್ಯಾಪ್ಚರ್ ಮಾಡಿಕೊಂಡೆ ಎಕ್ಸಿಟ್ ಆದೆ. ನಾವು ಗುಡ್ ಪ್ಯಾಟ್ ಏನು ಅಂತ ನೋಡಿ ಇಲ್ಲಿ. ಓಕೆ, ನಾನು ಇವೆರಡು ಇಂಡಿಕೇಟರ್ ಯೂಸ್ ಮಾಡಿಲ್ಲ, ನಾನು HS ಸೂಪರ್ ಟ್ರೆಂಡ್ ಯೂಸ್ ಮಾಡಿದೆ ಅಂದ್ಕೊಳ್ಳಿ. ಆವಾಗ ನಾನು ಟ್ರೇಡ್ನ ಇಲ್ಲಿಗೆ ಎಂಟರ್ ಮಾಡ್ಬೋದಿತ್ತು. ಐ ಕುಡ್ ಹ್ಯಾವ್ ಎಂಟರ್ಡ್ ದ ಟ್ರೇಡ್ ಲೈಕ್ ದಿಸ್ ಆ್ಯಂಡ್ ಎಕ್ಸಿಟ್ ನಾನು ಇಲ್ಲಿಗೆ ಆಗ್ಬೋದಿತ್ತು. 215 ಪಾಯಿಂಟ್ ನನಗೆ ಸಿಕ್ಕಿರೋದು ಬೇಡ ಸರ್. ನಾನು ಪ್ರಾಕ್ಸಿ ಇಂಡಿಕೇಟರ್ ಹಾಕ್ಕೊತೀನಿ. ಪ್ರಾಕ್ಸಿ ಇಂಡಿಕೇಟರ್ ಹಾಕ್ಕೊಂಡಿದ್ರು ಕೂಡ ಐ ಕುಡ್ ಹ್ಯಾವ್ ಗಾಟನ್ ದ ಟ್ರೇಡ್ ಹಿಯರ್ ಆ್ಯಂಡ್ ಇಲ್ಲಿ ನನಗೆ ಅದರ ಒಂದು 100 ಪಾಯಿಂಟಿನ ನನಗೆ ಸಿಕ್ಕಿರೋದು. ಓಕೆ, ಕಡಿಮೆ ಕಂಪೇರ್ ಟು ಅದರ್ಸ್ ಕಡಿಮೆ ಸಿಕ್ಕಿದೆ ನನಗೆ ಇದು. ಬಟ್ ನಾನು ನೋಡಿದ್ರೆ ಕ್ಯಾಂಡಲ್ಸಲ್ಲಿ, ನೀವು ರೆಂಕೋದಲ್ಲಿ ನೋಡಿದ್ರು ಕೂಡ ನಿಮಗೆ ರಿಸಲ್ಟ್ ಇದೇ ಥರ ಚೆನ್ನಾಗಿ ಕಾಣಿಸುತ್ತೆ. ನಾನು ರೆಂಕೋದಲ್ಲಿ ಹೋಗ್ಬಿಟ್ಟು ಮ್ಯಾಜಿಕ್ ತೋರಿಸ್ತೀನಿ ನೋಡಿ. ರೆಂಕೋಗೆ ಹೋಗದೆ ನಾನು ಸಿಂಪಲ್ 0.04 ಇಟ್ಕೊಂಡೆ. 1 ಮಿನಿಟ್ ಟೈಮ್ ಫ್ರೇಮ್ ಇಂಡಿಕೇಟರ್ಗೆ ಹೋದೆ. ನಾನು ರಾಕೆಟ್ ಪ್ರೋ ಹಾಕ್ಕೊಂಡೆ. ರಾಕೆಟ್ ಪ್ರೋ ಸೆಟ್ಟಿಂಗ್ಸ್ ಕೊಟ್ಟೋದೆ. ಇಲ್ಲಿ ನಾನು ಹಾಕ್ಕೊಂಡೆ 5, ಇಲ್ಲಿ ನಾನು ಹಾಕ್ಕೊಂಡೆ 2. ಸ್ಟೈಲ್ಗೆ ಹೋದೆ, ಬುಲ್ ಟ್ರೆಂಡ್ ಆಫ್, ಬೇರ್ ಟ್ರೆಂಡ್ ಆಫ್ ಮಾಡಿದೆ. ಇಲ್ಲಿಗೆ ನೋಡಿ ಸರ್, ಆ್ಯರೋ ಮಾರ್ಕ್ ಕಂಟಿನ್ಯೂಸ್ ಆಗಿ ನಂಗೆ ಬಂದ್ಬಿಡ್ತಿಲ್ಲಿ. ಓಕೆ, ನನಗೆ ಇಲ್ಲಿ 929ಗೆ ಗೊತ್ತಾಯಿತು ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ. ಆ್ಯಂಡ್ ಮಾರ್ಕೆಟ್ ಇಲ್ಲಿವರೆಗೂ ಬಿದ್ದುಬಿಡ್ತು. ನೆಕ್ಸ್ಟ್ ಇಲ್ಲಿಗೆ ಬೈ ಬಂತು, ಇಲ್ಲಿವರೆಗೂ ಸೆಲ್. ಇಲ್ಲಿಂದ ಇಲ್ಲಿಗೆ ಬೈ ಆಪ್ಷನ್ ಬಂದಿತ್ತು, ಬಟ್ ಮಾರ್ಕೆಟ್ ಕೆಳಗಡೆ ಹೊಡೆಯಿತು. ಆ್ಯಸ್ ಸೂನ್ ಆ್ಯಸ್ ಇದು ಲೋ ಬ್ರೇಕ್ ಮಾಡಿದ ತಕ್ಷಣ ನಾನು ಏನು ಮಾಡ್ತೀನಿ, ಎಕ್ಸಿಟ್ ಆಗೋಗ್ತೀನಿ. ಸೊ ಸಿಂಪಲ್, ನೀವು ಇದ್ರದ್ದು ನೋಡಿದ್ರು ಕೂಡ ದಿಸ್ ಈಸ್ ಅ 260 ಪಾಯಿಂಟ್ ಟ್ರೇಡ್, ದಿಸ್ ಈಸ್ ಅ 300 ಪಾಯಿಂಟ್ ಟ್ರೇಡ್. ಓಕೆ, ದಿಸ್ ಈಸ್ ಅ 100 ಪಾಯಿಂಟ್ ಟ್ರೇಡ್, ದಿಸ್ ಈಸ್ ಅ 93 ಪಾಯಿಂಟ್ ಟ್ರೇಡ್ ಆ್ಯಂಡ್ ದಿಸ್ ಈಸ್ ಅಗೇನ್ ಅ 270 ಪಾಯಿಂಟ್ ಟ್ರೇಡ್. ಸೊ ಇದು ಕೂಡ ನೀವು ಟ್ರೇಡ್ ಮಾಡ್ಬೋದು ಈ ಥರ. ಸೊ ನೀವು ಯಾವುದೇ ಇಂಡಿಕೇಟರ್ನ ಯೂಸ್ ಮಾಡಿ ನಿಮಗೆ ಪ್ರಾಫಿಟ್ ಆಗುತ್ತೆ, ಇಫ್ ಯು ಫಾಲೋ ಇಟ್ ವಿತ್ ದ ಡಿಸಿಪ್ಲಿನ್. ನಾವು ನಿಮಗಿದು ಇಂಡಿಕೇಟರ್ಸ್ನ ಬೈ ಮಾಡಬೇಕಾ, ಯು ಸಿಂಪ್ಲಿ ಹ್ಯಾವ್ ಟು ಗೋ ಟು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಗೋ ಟು ದ್ಯಾಟ್ ಆ್ಯಂಡ್ ಸಿಂಪಲ್ ಪರ್ಚೇಸ್ ಮಾಡಿ ಆ್ಯಂಡ್ ಯೂಸ್ ಮಾಡಿ ನ್ಯೂ ಇಂಡಿಕೇಟರ್ ಆ್ಯಂಡ್ ಟ್ರೇಡ್ ಲೈಕ್ ಸಿಂಪಲ್ ಗೈಸ್, ದ್ಯಾಟ್ಸ್ ಇಟ್. ಏನಿಲ್ಲ. ಇಫ್ ಯು ಹ್ಯಾವ್ ಎನಿ ಅದರ್ ಕ್ವಶನ್ಸ್ DM me down. ಓಕೆ.